ಮಧುರ ಮಧುರ ಅವ್ರೆ ಮಧುರ ಗೌಡ್ರೆ ನಿನ್ನೆ ರಾತ್ರಿ ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೂ ಹೋಗಿರ್ನಿಲ್ಲ ಮಧುರ ಅವ್ರೆ, ಹಟ್ಟಿಲೆ ಮನಿ ಕಂಡಿದ್ದಿ. ಯಾಕೆ ಬರ್ಬೇಕಿತ್ತ ಅಂದ್ರೆ ಏನಾದ್ರು ಕೆಲ್ಸ ಇತ್ತಾ ಬರ್ಬೇಕಿತ್ತ ಅಂದಿ? ಹಾಗೇನೂ ಇಲ್ಲ, ನಿಮ್ ಕಣ್ಣು ಇಷ್ಟು ಡಲ್ ಆಗಿತ್ತಲ್ಲ ಅದಕ್ಕೆ ರಾತ್ರಿ ನಿದ್ದೆ ಮಾಡ್ದೆ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ದು. ಎಲ್ಲೂ ಹೋಗಿರ್ನಿಲ್ಲ ಮಧುರ ಅವ್ರೆ, ಒತ್ತಾರೆ ಒಂದು ಸ್ಯಾಡ್ ನ್ಯೂಸ್ ಕೇಳ್ಬಿಟ್ಟು ಡಲ್ ಆಗ್ಬಿಟ್ಟು. ಸ್ಯಾಡ್ ನ್ಯೂಸಾ? ಏನಾಯ್ತು ಗೌಡ್ರೆ? ನಿಮ್ ಪಟಾಪಟಿ ಚಡ್ಡಿ ಬನ್ನಿಗೆ ಬೆಂಕಿ ಬಿತ್ತ? ಐ ಮೀನ್ ನಿಮ್ ಪಟಾಪಟಿ ಚಡ್ಡಿ ಬನ್ನಿ ಮಾರೋ ಅಂಗಡಿಗೆ ಬೆಂಕಿ ಬಿತ್ತ ಅಂದೆ. ಮಧುರ ಅವ್ರೆ ಬಿಡ್ತು ನೀ ಎಂತ ಮಾತು ಅಂತಾಡ್ರಿ, ಅಂಥದ್ದು ಏನೂ ಆಗಿಲ್ಲ. ನೆನ್ನೆ ನೀವು ಶೇರ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಾನು 50,000 ರೂಪಾಯಿ ಕೊಟ್ಬಿಟ್ಟು ಶೇರ್ ತಗೊಂಡಲ್ಲ. ಅದೇ ಬೇಡ ಬೇಡ ಅಂದ್ರು ತಗೊಂಡ್ರಲ್ಲ, ಏನಾಯ್ತು ಈಗ? ನಿಮ್ಮ ಮಾತು ಕೇಳ್ದೆ ತಗೊಂಬಿಟ್ಟು ಅವ್ರು ನನಗೆ ತಿರುಪತಿ ನಾಮ ಹಾಕ್ಬಿಟ್ರು. ಏನ್ ಹೇಳ್ತಿದ್ರ ಗೌಡ್ರೆ, ಸ್ವಲ್ಪ ಬಿಡಿಸಿ ಹೇಳಿ. ಮಧುರ ಅವ್ರೆ, ಅವ್ರ ಕಂಪ್ನಿ ಲಾಸ್ ಆಗೋತಂತೆ, ಅದಕ್ಕೆ ಅಲ್ಲಿ ಶೇರ್ ತಗೊಂಡ್ರಲ್ಲ ಅವ್ರಿಗೆ ಯಾರಿಗೂ ನಾವು ನಯ ಪೈಸನು ವಾಪಸ್ ಕೊಡಲ್ಲ, ಬಿಟ್ಟು ಹೊಂಟೋಯ್ತಾವೆ ಅಂತ ಫೋನ್ ಮಾಡಿ ಹೇಳ್ತಾವ್ರೆ. ನಾನು ಅಷ್ಟೇ ಹೇಳ್ದೆ, ನನ್ನ ಮಾತೇ ಕೇಳಿಲ್ಲ. ಈಗ ನೋಡಿ ತಿಂದಂಗಲ್ಲ ಉಂಡಂಗಲ್ಲ 50,000 ರೂಪಾಯಿ ವೇಸ್ಟ್ ಆಗೋಯ್ತು. ಕತ್ತೆಗಾಗೋಷ್ಟು ವಯಸ್ಸಾಗಿದೆ, ತಪ್ಪಿ ಅದು ಸರಿಯಾದ ಅಂತ ಯೋಚನೆ ಮಾಡೋಷ್ಟು ಬುದ್ಧಿ ಇಲ್ವಾ? ಮಧುರ ಅವ್ರೆ, ಇದೇ ವಿಷಯಕ್ಕೆ ಪುಟ್ಮಲಿಕಲ್ಲಿ ಬಾಯಿಗೆ ಬಂದಾಗ ಉಗಿಸ್ಕೊಂಬಂದು, ಜೊತೆಗೆ ನಮ್ಮ ಅವ್ವನ ಕಾಲು ಉಗಿಸ್ಕೊಂಬಂದು ಸಾಲದು ಅಂತ ನೀವು ಬಾಯಿಗೆ ಬಂದಾಗ ಉಗಿತಾ ಇದ್ದಾರ್ಯಾ? ನೀವು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಬೈದ ಇನ್ನೇನ್ ಮಾಡ್ತಾರೆ? ನಾನು ಬೇಡ ಬೇಡ ಅಂತ ಅಷ್ಟೇ ಸನ್ನೆ ಮಾಡಿದೆ. ನನ್ನ ಮಾತು ಕೇಳಿದ್ರ? ನಿಮಗಿಷ್ಟೇ ಅಲ್ಲ ಇನ್ನೂ ಆಗ್ಬೇಕು. ಹುಲಿ ಹಳ್ಳಕ್ಕೆ ಬಿದ್ದರೆ ಆಳಗೊಂದು ಕಲ್ಲು. ನಾನು ಹೇಳೋದನ್ನ ಕೇಳಿಸ್ಕೊಳ್ದೆ ಏನ್ ಯೋಚನೆ ಮಾಡ್ತಿದ್ದೀರಾ? ಯಾನು ಇಲ್ಲಕ್ಕ ಮುಡಿ ಮಧುರ ಅವ್ರೆ, ನನ್ನ ಟೈಮು ಎಷ್ಟು ಖರಾಬ್ ಆಗಿದ್ದು ಅಂತ ಯೋಚನೆ ಮಾಡ್ತಾ ಇದ್ದಿ. ಟೈಮ್ ಖರಾಬ್ ಆಗಿಲ್ಲ, ನೀವೇ ಖರಾಬ್ ಆಗಿದ್ದೀರಾ. ನಿಮ್ಗೆ ಸ್ವಂತ ಬುದ್ಧಿನೂ ಇಲ್ಲ, ಬೇರೆಯವ್ರು ಹೇಳೋದನ್ನು ಕೇಳಿಸ್ಕೊಳ್ಳಲ್ಲ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹತ್ರ ನನ್ ಮುಂದೆ ಸ್ಕೋಪ್ ತಗೊಳಕ್ಕೆ ಇರೋ ಬರೋ ದುಡ್ಡನ್ನೆಲ್ಲ ಕೊಟ್ಟು ಕೈ ಚಮ್ ತಗೊಂಡ್ರಿ. ಈಗ ಅದೇ ಚಮ್ ಬಿಡ್ಕೊಂಡು ಇಡೀ ಬ್ಯಾಂಗ್ಳೂರ್ ಸುತ್ತ ಭಿಕ್ಷೆ ಬೇಡಿ. ಮಧುರ ಅವ್ರೆ ಆಮೇಲೆ ಪುಟ್ಮಲ್ಲಿ ನೀನು ಬರ್ದಿರೋ ಗಾದೆ ಸತ್ಯ ಕಂಬುಡಮ್ಮೆ. ಹುಲಿ ಹಳ್ಳಿಕ್ ಬಿದ್ದರೆ ಆಳ್ಗೆ ಒಂದೊಂದು ಕಲ್ಲಲ್ಲ 7 ಕಲ್ಲು ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಗೌಡ್ರೆ ಹೊಟ್ಟೆಗೆ ಏನ್ ತಿಂದ್ರಿ? ಮಣ್ಣು ತಿಂದಿರೋ ವಿಚಾರ ಇಡೀ ಏರಿಯಾಗೆ ಗೊತ್ತಾಗಿದೆ. ಏನ್ ನಿನ್ ಪ್ರಾಬ್ಲಮ್ಮು? ನಿಮ್ ಮಕ್ಕ ನೋಡಿದ್ರೆ ಮೂಲಂಗಿ ತಿಂದಿರೋ ಕಮಂಗಿ ತರ ಕಾಣಿಸ್ತಾ ಇತ್ತು, ಅದಕ್ಕೆ ಕೇಳಿದೆ. ಅಡಕ್ಕೆ ಕಬುಲ ಆಗಿರೋ ಗಾಯಕ ಚುರ್ಕುಲ್ ಸೊಪ್ಪು ಸೌರ್ ಬೇಡ. ಗೌಡ್ರೆ, ಮನುಷ್ಯನ ಹತ್ರ ₹1 ಇಲ್ಲ ಅಂದ್ರೆ ಭಿಕ್ಷುಕನು ಹತ್ರಕ್ಕೆ ಬರಲ್ಲ. ನಾನ್ ದುಡ್ಡು ಕೇಳಕ್ ಬಂದಾಗ ₹1 ಕೊಡ್ಲಿಲ್ಲ, ಅದಕ್ಕೆ ಈ ಪರಿಸ್ಥಿತಿ ಬಂದಿರೋದು. ನನ್ನ ಪರಿಸ್ಥಿತಿಗೆ ಏನಾಗಿದ್ದಡ? ಚಂದಾಗೆ ಅವನೆಲ್ಲ ಏನ್ ಚೆನ್ನಾಗಿದ್ದೀರಾ ಗೌಡ್ರೆ, 50,000 ರೂಪಾಯಿ ಕಳ್ಕೊಂಡಿದ್ದೀರಾ. ನಿಮ್ಮ ಹತ್ರ ಬೇಡ ಅಂತ ಪುಟ್ಮಲಿ ಅವ್ರ ಹತ್ರ ಕೇಳಿದ್ರೆ ₹100 ಕೊಟ್ರು. ಆದ್ರೆ ಜಾನಿ ಬಾಯ್ ₹500 ಕೊಟ್ರು. ನಿಮಗೆ ಅಣ್ಣಮ್ಮನ ಶಾಪನೆ ತಟ್ಟಿರೋದು. ಅಡಕ್ಕೆ ಕಬುಲ, ಅಣ್ಣಮ್ಮ ಇವತ್ತೆಲ್ಲ ನಾಳೆಗ ವರ ಕೊಟ್ಟೆ ಕೊಡ್ತಾಳೆ. ಕಳ್ಕೊಂಡ್ರದು ನನ್ನ ದುಡ್ಡು, ಇದ್ರಲ್ಲಿ ನಿಮ್ಮಪ್ಪನ ಮನೆ ಗಂಟೆ ಏನೋ ಹೋಯ್ತಾರ ಬುಡುಗಾಡ್ಯ. ಹೋಗ್ತೀನಿ ಗೌಡ್ರೆ, ದುಡ್ಡು ಇಲ್ದೇ ಇರೋರ ಹತ್ರ ನನಗೇನು ಕೆಲಸ? ಚಂದ ಎತ್ತಿರೋದ್ರಲ್ಲಿ ಚಿಲ್ಲರೆ ಉಳಿದ್ರೆ ಕೊಡ್ತೀನಿ. ಅಣ್ಣಮ್ಮನ ಪ್ರಸಾದ ಅಂತ ಟೀ ಬಂದು ತಿನ್ಕೊಂಡು ಆರಾಮಾಗಿರಿ. ಕೊಡದೇ ಇರ್ಬೋದು, ಆದ್ರೆ ನಮ್ಮ ತಾತ ನನ್ಗೆ ಹಿಂಗೆ ಕೊಟ್ಟಿರೋದು, ನಾನು ಹಿಂಗೆ ಬರೆಯೋದು. ಅದೇನ್ ಮಾಡ್ಕೊಂಡೆ ಮಾಡ್ಕೊ ಹೋಗು. ಬಾಬಣ್ಣ ಏನಾಗಿತ್ತು ನಿಮ್ಗೆ? ನಾನು ಇರೋದೇ ಹಿಂಗೆ. ಏನ್ ನಿನ್ನ ಪ್ರಾಬ್ಲಮ್ಮು? ಹೋಗಿ ಕ್ಯಾಮೆ ನೋಡ್ಕೊ ಹೋಗು. ಹಸುಗೆ ಓರಿ ಮುತ್ತಿಟ್ಟಾಯ್ತು, ನಂದು ನಿಂದು ಯಾವಾಗ? ಮಧುರ ಅವ್ರೆ, ಓಹೋ, ಟಿಫಿನ್ ಟೈಮ್ ಕರೆಕ್ಟ್ ಆಗಿ ಬಂದಿದ್ದೀರಾ ಗೌಡ್ರೆ? ಮಧುರ ಇವತ್ತು ಯಾರು ಸ್ಪೆಷಲ್? ಉಪ್ಪಿಟ್ಟು. ಏನ್ ಗೌಡ್ರೆ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಮಧುರ ಅವ್ರೆ, ಉಪ್ಪಿಟ್ಟು ನನ್ನ ಫೇವ್ರೇಟು. ಇವತ್ತು ಹೊಟ್ಟಿಲು ಮಾಡಿಸ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡಿದ್ದಿ, ನೀವು ನೋಡಿದ್ರೆ ಇಲ್ಲಿ ಮಾಡೇ ಬಿಟ್ಟಿದ್ದೀರಿ. ಹಾಗಾದ್ರೆ ಕೂತ್ಕೊಳ್ಳಿ, ಇವತ್ತು ನನ್ನ ಕೈ ರುಚಿನೂ ನೋಡಿವ್ರಂತೆ. ಥ್ಯಾಂಕ್ ಯು. ಉಪ್ಪಿಟ್ಟು ಹೇಗಿದೆ ಗೌಡ್ರ? ಉಪ್ಪಿಗಿಂತ ರುಚಿ ಇಲ್ಲ, ಮುತ್ತಿಗಿಂತ ಖುಷಿ ಇಲ್ಲ. ಉಪ್ಪಿಟ್ಟು ಚಾನೆ ಪಸಂದ್ ಆಗದ ಹಿಂದಿ. ನಾನೇ ಕೈಯಾರೆ ತಿನ್ಸಿದ್ರೆ ರುಚಿ ಇನ್ನೂ ಹೆಚ್ಚಾಗುತ್ತಲ್ವಾ? ಅರೆ
ಹೇಳೋದಕ್ಕೆ ತುಂಬಾನೇ ಕಷ್ಟ ಕಣ್ಣೋಲು ಅವಳಿಗೂ ಇಷ್ಟ ಕಣ್ಣೋಲು ನಾವಿಬ್ರು ಹೆಂಗೆ ಸೇರೋದು ನೀವೇ ಹೇಳೋಲು ರಿಂಗ ರಿಂಗ ರೋಜಾ ಕೊಟ್ಲ ಬಂದು ರೋಜಾ ಚುಕ್ಕು ಪುಕ್ಕು ರೈಲು ಅರೆ ಹಾಗೆ ಬಿಟ್ಟೆ ಐಲು ಕತ್ತಲಾಗೆ ಯಾರೋ ಎದ್ದು ಆರು ಕಟ್ಟಿದಂಗೆ ಎದೆಯಾಗೆ ಹಸಿ ಹಸಿ ಭತ್ತ ಕುಟ್ಟಿದಂಗೆ ನಿಮ್ ಬಾಯಿಗೆ ಮಣ್ಣಾಕ ಏನ್ರೇ ಬಾಗ್ಲಲ್ಲಿ ನಿಂತ್ಕೊಂಡು ಕನ್ಸ್ ಕಾಣ್ತಿದ್ರಾ? ಅದು ಅನ್ನೇಪ್ನವ್ರೆ ನಾನು ಊರ್ಲಿ ಕಬ್ಬುಲ್ ಗದ್ದೆಗೆ ನೀರು ಕಟ್ಬೇಕಾರೆ ಕುಟ್ಮಲ್ಲಿ ಇಟ್ಟೊತ್ಕೊಂಡ್ ಘಟನೆ ನೆನಪಾಗ್ಬಿಡ್ತು. ಸಾರಿ ಐ ಆಮ್ ವೆರಿ ಸಾರಿ. ಯಾವುದೋ ಮೂಡಲಿದ್ದೆ ಹೊಡೆದು ಬಿಟ್ಟೆ. ಅನ್ನೇಪ್ನವ್ರೆ ನನಗೂ ಹೊಡೆಯೋಂಥ ಕೆಟ್ಟ ಮೂಡ್ ಯಾವ್ದಾ? ಆ ವಿಷಯ ಬಿಡಿ ಗೌಡ್ರೆ. ಅಲ್ಲ ಈ ರೀತಿ ಬಾಗ್ಲಲ್ಲಿ ನಿಂತ್ಕೊಂಡು ಪುಟ್ಟಮಲ್ಲಿಯವ್ರ ಬಗ್ಗೆ ಕನ್ಸ್ ಕಾಣ್ತಿದ್ರಲ್ಲ, ನೋಡಿದವ್ರು ಏನ್ ತಿಳ್ಕೊಳಲ್ಲ? ತೊಂದರೆ ಇಲ್ಲ, ನೀವು ಆಚೆ ಹೋಗಿ ನಾನು ಸೋಫಾದ ಮೇಲೆ ಕೂತ್ಕೊಂಡು ಕನ್ಸು ಕಾಣ್ತೀನಿ. ಜಾನಿ ಏನಿದು ನಿಮ್ ಜಗಳ? ಏನಿಲ್ಲ ಮದು, ಈ ಗೌಡ್ರು ಇಲ್ಲಿ ನಿಂತ್ಕೊಂಡೇನೋ ಕನ್ಸ್ ಕಾಣ್ತಿದ್ರಂತೆ, ಏನು ಅಂತ ಕೇಳ್ತಿದ್ದೆ. ಕನ್ಸ್ ಕಾಣ್ತಿದ್ರ? ಗೌಡ್ರೆ ನಿಮ್ ಕನ್ಸಲ್ಲಿ ಯಾರು ಬಂದಿದ್ರು? ನೀವು ಇದನ್ನೆಲ್ಲ ಕೇಳಂಗಿಲ್ಲ, ಇದು ನನ್ನ ಪರ್ಸ್ನಲ್ಲು. ಪರ್ಸನಲ್ ಆದ್ರೆ ಮನೆಗೆ ಹೋಗಿ ಕನ್ಸ್ ಕಾಣಿ, ಇಲ್ಲಿ ಯಾಕೆ ನಿಂತಿದ್ರ? ಮಧುರವ್ರೆ ಮಧು ಹೇಳಿದ ಅರ್ಥ ಆಗ್ಲಿಲ್ವಾ? ಜಾಗ ಖಾಲಿ ಮಾಡಿ ಅಂದ್ಲು. ಶಂಕರೇಶ್ವರ, ಇದ್ಯಾನಪ್ಪ ಇದು? ಉಪ್ಪಿನ ರುಚಿನೂ ಗೊತ್ತಾಗ್ಲಿಲ್ಲ, ಮುತ್ತನ ಖುಷಿನೂ ಸಿಗ್ಲಿಲ್ಲ. ನಿಂತ್ಕೊಳ್ಳೆ. ಯಾರಪ್ಪ ನೀನು? ಮೊಕ ತುಂಬ ಉಗ್ನಿ ಅಂಬೇರೆ ಬೆಳೆಸ್ಕೊಂಡ್ಬಿಟ್ಟಿದೆ. ಹಾ. ಯಾರು ಬೇಕಿತ್ತು? ನನಗೆ ನಿಮ್ಮ ತಾತ ಬೇಕಿತ್ತು. ಅಯ್ಯೋ ಶಿವನಿ, ನಮ್ಮ ತಾತ ಊರಲ್ಲ ಅವನೇ. ತೊಂದರೆ ಇಲ್ಲ, ಫೋನ್ ಮಾಡಿ ಉದಯರಂಗ ಬಸ್ ಹತ್ಕೊಂಡ್ಬರಕ್ಕೆ ಹೇಳ್ತೀನಿ. ಅವನಿಂದ ನಿನಗೆ ಏನಾಗಬೇಕಾಯ್ತು? ಏನು ಇಲ್ಲ, ನಮ್ಮ ಏರಿಯಾದಲ್ಲಿ ಇಬ್ರು 18 ವರ್ಷದ ಹುಡುಗಿರಿದ್ರು, ಅವ್ರಿಬ್ರನ್ನ ಕೊಟ್ಟು ಮದುವೆ ಮಾಡೋಣ ಅಂತ. ನಮ್ಮ ತಾತನಿಗೆ ವಯಸ್ಸಾಗ್ಬಿಟ್ಟದೆ, ನನಗೆ ಕೊಟ್ಟು ಮದುವೆ ಮಾಡ್ಬಿಡಿ. ಅಯ್ಯ ನಿನ್ ಜನ್ಮಕ್ಕೆ ಶೇವಿಂಗ್ ಮಾಡಿದ್ರೆ ಬಿಳಿ ಕೂದಲು ಕಾಣ್ತವೆ ಅಂತ ದಿನಾ ಶೇವಿಂಗ್ ಮಾಡ್ತೀಯಾ? ನಿನಗೆ 18 ವರ್ಷದ ಹುಡುಗಿರ್ಬೇಕಾ? ಕರೆದವನು ನೀನೆ, ಉಗಿತಾ ಇರೋನು ನೀನೆ. ಏನ್ ನಿನ್ ಪ್ರಾಬ್ಲಮ್ಮು? ನೀನಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನಗೆ ಒದೆಯವನು ನಾನೇ. ಚಂದಾಗಿ ಹೇಳ್ಕೊಂಬಿಡಪ್ಪ, ನೀನ್ ಯಾರ ಅಂತ ನನಗೆ ಗೊತ್ತಿಲ್ಲ, ನಾನು ಯಾಕೆ ನಿನಗೆ ದುಡ್ಡು ಕೊಡ್ಬೇಕು? ನನ್ನ ಹೆಸರು ಕೊಯ್ಯ ಅಂತ. ಕೊಯ್ಯನಾರ ಹೋಗ್ಬಿಡು, ಪಯ್ಯನಾರ ಹೋಗ್ಬಿಡು, ಅದು ಕಟ್ಕೊಂಡು ನನಗೇನಾಗಬೇಕಾಯ್ತು? ನಿನಗೆ ಯಾಕೆ ನಾ ದುಡ್ಡು ಕೊಡ್ಬೇಕು ಅದನ್ನ ಹೇಳು. ನಿಮ್ ಪಟಾಪಟ್ಟಿ ಚಡ್ಡಿ ಬನ್ನಿ ಅಂಗಡಿಯಲ್ಲಿ ಒಬ್ಬ ಕೆಲಸ ಮಾಡ್ತಾವನಲ್ಲ, ಮತ್ತೂರು ಮಿಲ್ಯ? ಅವನೇ. ಅವ್ನಿಗೆ ಕರೆಕ್ಟಾಗಿ ದುಡ್ಡು ಕೊಡದೆ ಸತಾಯಿಸ್ತಿದ್ಯಂತೆ. ನಿನ್ನ ಹತ್ರ ದುಡ್ಡು ವಸೂಲಿ ಮಾಡು ಅಂತ ನನಗೆ ಸುಪಾರಿ ಕೊಟ್ಟಿದ್ದಾನೆ. ಅವನಿಗೆ ನೆಟ್ಗ ಚಡ್ಡಿಗ ನವರ ಪೋಡ್ಸಕ್ ಬರಲ್ಲ, ಸುಪಾರಿ ಕೊಡೋ ಮಟ್ಟಕ್ಕೆ ಬೆಳೆದು ಬಿಟ್ನಾ? ದುಡ್ಡು ಕರೆಕ್ಟಾಗಿ ಕೊಡಲಿಲ್ಲ ಅಂದ್ರೆ ಎಲ್ಲರೂ ಬೆಳಿತಾರೆ. ಈಗ ಏನು, ನೀನು ಕರೆಕ್ಟಾಗಿ ದುಡ್ಡು ಕೊಡ್ತೀಯೋ ಇಲ್ವೋ? ನೋಡಪ್ಪ, ಅದೇನೋ ಹೇಳ್ತಾರಲ್ಲ, ತಾಳಕಕ್ಕೆ ಹೋಗಿ ಅದೇನೋ ಸಿಗಾಕೊಂಡ್ರು ಅಂತ. ನನ್ನ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟದೆ. ನಂತ 1 ರೂಪಾಯೂ ಇಲ್ಲ ಹುಡುಗಾಡ್ಯ. ನನಗೆ ಹೇಳ್ದ ಸೈಲೆಂಟಾಗಿ ಕೇಳಿದ್ರೆ ನೀನು ದುಡ್ಡು ಕೊಡಲ್ಲ ಅಂತ. ನಾನು ವೈಲೆಂಟ್ ಆಗೋದು ಬೇಡ ಅನ್ಕೊಂಡಿದ್ದೆ, ಆದ್ರೆ ನಿನಗೆ ದಂಡಂ ದಶಗುಣಮ್ಮೇ ಸರಿ. ಅಯ್ಯ ನಿನ್ನ ಕಟ್ಕೊಂಡು ರಾಜ್ಯೋತ್ಸವನ ಅದು ಹೇಗೆ ಮುಗಿಸ್ತೀನೋ ದೇವ್ರಿಗೆ ಗೊತ್ತು. ಪೂಜೆ ಮಾಡಿ ಬನ್ನಿ ಶುರು ಮಾಡ್ಕೊಳ್ಳೋ. ಈ ಸತಿ ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ನಮ್ಮ ಮನೆ ಮುಂದೆ ಮಾಡಿ ಈ ಬೀದ ಜನಗಳಿಗೆಲ್ಲ ಉಣ್ಣಕ್ಕಿ ಕುಸ್ಬೇಕು ಅಂತ ತೀರ್ಮಾನ ಮಾಡಿನಿ.